ಈ ತಂತ್ರಗಳಕ್ಕೆಲ್ಲ ಈ ಮೇಸ್ಟ್ರು ಯಾರು, ಪ್ರಿನ್ಸಿಪಾಲ್ ಯಾರು ಅಂತ ಈಗಾಗಲೇ ಜನ ಗೊತ್ತಾಗ್ಬಿಟ್ಟಿದೆ. ಅದೇ ನಮ್ಮ MLC ಡಾಕ್ಟರ್ ಅನಿಲ್ ಕುಮಾರ್ ಸರ್ ಅವರು. ಇನ್ನೆಷ್ಟು ತಂತ್ರಗಳು ಮಾಡಿ ಇನ್ನೆಷ್ಟು ಮಾಡ್ಬೇಕಂತಿದೆಯೋ ನಮ್ಗೆ ಗೊತ್ತಿಲ್ಲ. ಒಟ್ಟಾಗಿ ನಿಮ್ಗೆ ರೆಸ್ಪೆಕ್ಟಾಗಿ ಮಾತಾಡ್ತಾ ಇದ್ದೀವಿ. ನಾವು ಹೋರಾಟಗಳಿಂದ ಬಂದವರು, ದಲಿತ ಸಂಘಟನೆಗಳ ಬಂದಿರೋದು, ಲಾಯರ್ ಕೆಲಸ ಮಾಡ್ಕೊಂಡು ಬಂದಿರೋದು. ನಮಗೂ ಎರಡನೇ ಮಕ್ಕಳು ಇರ್ತದೆ. ಅದು ತೋರಿಸುವಂಥ ಅನಿವಾರ್ಯತೆಯನ್ನು ತಂದು ಕೊಡ್ಬೇಡ ಅನಿಲ್ ಕುಮಾರಣ್ಣ. ಇದು ಲಾಸ್ಟ್ ಮಾಡೋದು. ನಮ್ಮ ಬಗ್ಗೆ ಮಾತಾಡೋದಾಗಲಿ, ಚುನಾವಣೆ ಮಾಡೋದು. ನಾನೊಂದು ಸ್ಪಷ್ಟೀಕರಣ ಕೇಳ್ತೀನಿ ನಿಮ್ಮನ್ನು, ಭಾಳ ಗೌರವಪೂರ್ವಕವಾಗಿ. ಯಾಕಂದ್ರೆ ನಿಮ್ಮಷ್ಟು ಭಾಷೆನ ಬಳಸ್ತಕ್ಕಂಥವ್ರು ನಾವೆಲ್ಲ ವಿದ್ಯಾವಂತ ರಾಜಕಾರಣಿಗಳು. ನಾವು ಕೊತ್ತೂರು ಮಂಜುನಾಥ್ ಅವರು, MLCಗಳಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಅವರು ಏನೆಲ್ಲ ಅಪಪ್ರಚಾರಗಳು ಮಾಡಿದ್ರಿ. ನಿಮ್ಮ ಒಂದು ಕೆಳಮಟ್ಟದ ಮಾತುಗಳು, ಕೆಳಮಟ್ಟದ ವೈಯಕ್ತಿಕ ಟೀಕೆಗಳಿದೆಯಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಇವತ್ತೇನಾಗಿದೆ, ನಮಗೆ ಸಾರ್ವಜನಿಕರು ನಮ್ಮಲ್ಲಿ ಒತ್ತಡ ಏರ್ತಾ ಇರೋ ಕಾರಣದಿಂದ ಆದರೂ ನಿಮ್ಮ ಮೇಲೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕಾದಂಥ ಸಂದರ್ಭ ಬಂದಿದೆ ನಮಗೆ. CS ವೆಂಕಟೇಶನ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಭೂಮಾಫಿಗಳು ಮಾಡ್ತಾ ಇದ್ದಾರೆ, ಪಟ್ಟಣ ಪಂಚಾಯತಿನೇ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರಿ. ಈಗ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ರಿ. ಸಂದರ್ಭದಲ್ಲಿ ದಲಿತ ವ್ಯಕ್ತಿ ಮುನ್ರಾಜ್ ಅಂತಕ್ಕಂಥವ್ರದ್ದು ಭೂಮಿನ ಹಾಕೊಂಡ್ಬಿಟ್ಟಿದ್ದಾರೆ, ಅವ್ರ ಪ್ರಾಣ ಬೆದರಿಕೆ ಹಾಕ್ತಾರೆ. ಅವ್ರದ್ದೇನೋ ರಾಜ್ಯಪಾಲರು ನಮ್ಗೆ ಬೇಕಾದವರು, ಹೈಕೋರ್ಟ್ ಜಡ್ಜೆ ನಮ್ಮವರು ಅಂತ ಬೆದರಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ನಾನೊಬ್ಬ ದಲಿತನಾಗಿದ್ರು ಕೂಡ ಡಾಕ್ಟರ್ ಅನಿಲ್ ಕುಮಾರ್ ಅವರೇ ನಿಮ್ಮದೇ ವೇದಿಕೆಗಳಲ್ಲಿ ಮಾನ್ಯ ಸುದರ್ಶನ್ ಸಾಹೇಬ್ ಹೇಳ್ತಾರೆ, ಕೊತ್ತೂರು ಮಂಜಣ್ಣ ಲಕ್ಷ್ಮೀಪುತ್ರನು ಡಾಕ್ಟರ್ ಅನಿಲ್ ಕುಮಾರ್ ತಂತ್ರಗಾರಿಕೆಯಲ್ಲಿ ಬಹಳ ಪ್ರವೀಣ್ ಅಂತ ಹೇಳಿದರು. ಏನಿವತ್ತು ಹಿರಿಯ ರಾಜಕಾರಣಿಗಳಾದಂಥ KH ಮುನಿಯಪ್ಪನವರ ಜೊತೆ ಇದ್ದು ತಾವೊಂದು ಮಟ್ಟಕ್ಕೆ ಬಂದ ಮೇಲೆ KH ಮುನಿಯಪ್ಪ ಅವ್ರಿಗೆ ಯಾವ ರೀತಿ ಉಪಕಾರ ಮಾಡಿದಂತ ಜನ ಗೊತ್ತಿದೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಮುತ್ಸದ್ದಿ ಆದಂಥ ರಮೇಶ್ ಕುಮಾರ್ ಸರ್ ಅವರಿಗೆ, ಸ್ವಾಮಿಗಳಿಗೆ ಯಾವ ರೀತಿ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದೆ ಅಂತ ಗೊತ್ತಿದೆ. ಬ್ಯಾಲಹಳ್ಳಿ ಗೋವಿಂದ ಗೌಡ್ರನ್ನ ಎಷ್ಟು ಮಾತ್ರ ಬಳಸ್ಕೊಂಡು ಪಾಪ ಅವ್ರಿಗೂ ಎಷ್ಟು ಉಪಕಾರ ಮಾಡಿದ್ರು ಅಂತ ಕೂಡ ಗೊತ್ತಿದೆ. ನಾವು ಅತ್ತ ತಂತ್ರಗಾರಿಕೆ ಮಾಡೋದ್ರಲ್ಲಿ ಯಾರು ನಿಮ್ಮನ್ನು ಬೆಳೆಸ್ತಾರೋ ಅವ್ರಿಗೆ ಉಪಕಾರ ಮಾಡೋದ್ರಲ್ಲಿ ಬಹಳ ಪ್ರವೀಣರು ನೀವು. ಸುಪ್ರೀಂ ಕೋರ್ಟೇ ನಿಮ್ಮ ಮೇಲೆ ಕೊತ್ತೂರು ಮಂಜುನಾಥ್ ಬಗ್ಗೆ ಜಾತಿ ಪ್ರಮಾಣದ ಬಗ್ಗೆ ಕ್ರಮ ವಹಿಸಿ ಅಂತ ಹೇಳಿದ್ರು ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ಹೈಕೋರ್ಟ್ ಹೇಳಿದ ಮೇಲೆ ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೆ ನಮಗಿರೋದು ಅಷ್ಟೇ ವ್ಯತ್ಯಾಸ. ಬಾಡಿಗೆ ಮನೆ ನಿನ್ನ ನೋಟಿಸ್ ತೋರಿಸ್ತೀಯ ಪ್ರಚಾರದಾಗ ಅಂದರೆ ಸುಪ್ರೀಂ ಕೋರ್ಟಲ್ಲಿ ನಿನ್ನ ಮ್ಯಾಗ ಎಗನಿಸ್ಟ್ ಆಗಿ ಆರ್ಡರ್ ಆಗಿ ನಿನ್ಗೆ ಶಿಕ್ಷೆ ಆಗಬೇಕು, ಜಾತಿ ನಮ್ಮ ಪ್ರಮಾಣ ಪತ್ರ ಮೋಸ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಸುಮ್ಮನೆ ಇರ್ತಕ್ಕಂಥವರು ನಾವು ಗೌರವಂತ ವ್ಯಕ್ತಿಗಳ ನೀವು. ನಮಸ್ಕಾರ. ಸೂಲೂರು ಆಂಜನೇಯಪ್ಪ, ನಿಕಟಪೂರ್ವ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಆತ್ಮೀಯ ನಾಗರಿಕ ಬಂಧುಗಳೇ, ಏನು ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯ ಪ್ರಾರಂಭವಾದಾಗಿಂದ ಕ್ಯಾಲೂರು ಕ್ರಾಸು ಮತ್ತು ಸುಳದೇನಹಳ್ಳಿ ವಾರ್ಡ್ ನಂಬರ್ 6ರಲ್ಲಿ ನಮ್ಮ ನಿಕಟಪೂರ್ವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ CS ವೆಂಕಟೇಶನ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಚುನಾವಣೆ ಪ್ರಚಾರ ಆರಂಭವಾದಾಗಿಂದ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು, MLCಗಳಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಅವರು ಏನೆಲ್ಲ ಅಪಪ್ರಚಾರಗಳು ಮಾಡಿದ್ರಿ. ಸುಮಾರು 4 ವರ್ಷ ಆಯಿತು ನಾವು ಅಧಿಕಾರದಿಂದ ಕೆಳಗಿಳಿದು. ಆವತ್ತಿಂದ ಇದುವರೆಗೂ ಕೂಡ ನಾವು ಮಾಧ್ಯಮಗಳ ಮುಂದೆ ಬಂದವರಲ್ಲ, ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿಗಳು ಮಾಡಿದವರಲ್ಲ. ಇವತ್ತು ಏನಾಗಿದೆ ಅಂದರೆ ನಿಮ್ಮ ಒಂದು ಕೆಳಮಟ್ಟದ ಮಾತುಗಳು, ಕೆಳಮಟ್ಟದ ವೈಯಕ್ತಿಕ ಟೀಕೆಗಳಿದೆಯಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಇವತ್ತೇನಾಗಿದೆ, ನಮಗೆ ಸಾರ್ವಜನಿಕರು ನಮ್ಮಲ್ಲಿ ಒತ್ತಡ ಏರ್ತಾ ಇರೋ ಕಾರಣದಿಂದ ಆದರೂ ನಿಮ್ಮ ಮೇಲೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕಾದಂಥ ಸಂದರ್ಭ ಬಂದಿದೆ ನಮಗೆ. ಮೊದಲಿಗೆ ಚುನಾವಣೆ ಪ್ರಚಾರ ಆರಂಭ ಆದಾಗ ಏನು ಹೇಳಿದ್ರೆ, CS ವೆಂಕಟೇಶನ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಭೂಮಾಫಿಗಳು ಮಾಡ್ತಾ ಇದ್ದಾರೆ, ಪಟ್ಟಣ ಪಂಚಾಯತಿನೇ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರಿ. CS ವೆಂಕಟೇಶನ್ ಅವರು ಈ ವರ್ಷ ನಿನ್ನೆ ವರ್ಷ ಬಂದವರಲ್ಲ. ಅವರು 10 ವರ್ಷಗಳಿಂದ ನಾವು ಜೊತೆಯಲ್ಲಿದ್ದೀವಿ. ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ ಅವ್ರದೇ ಕ್ಷೇತ್ರದಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾದೆ. ನಾನೊಬ್ಬ ದಲಿತನಾಗಿದ್ದರೂ ಕೂಡ ನನ್ನ ಜೊತೆ ರಾಜಕಾರಣ, ನನಗೂ ಕೂಡ ಸಹಕಾರ ಮಾಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ವರ್ತೂರು ಪ್ರಕಾಶನ್ನು, CS ವೆಂಕಟೇಶನ್ ಅವರ ಕೊಡುಗೆ ಅಪಾರವಾಗಿದೆ. ನಾನು
5 ವರ್ಷಗಳ ಆಡಳಿತ ಮಾಡಲಿಕ್ಕೆ ಏನಿವತ್ತು ದಲಿತ ಕಾಲೋನಿಗಳಲ್ಲಿ ಆಗ್ಬೋದು ಎಲ್ಲ ಜನಾಂಗದ ಅಭಿವೃದ್ಧಿ ಕಾರ್ಯಗಳಿಗೆ ತಾವೆಲ್ಲ ಕೂಡ ಮಾಧ್ಯಮದವ್ರು ಕೂಡ ನೋಡಿದ್ದೀರಿ. ಏನೆಲ್ಲ ನಾವು ಒಂದು ಕಷ್ಟಪಟ್ಟು ಆಡಳಿತಗಳನ್ನು ಮಾಡಿದ್ದೀವಿ, ಸಾರ್ವಜನಿಕ ಸೇವೆಗಳನ್ನು ಮಾಡಿದ್ದೀವಿ ಅಂತ. CS ವೆಂಕಟೇಶಣ್ಣವ್ರ ಬಗ್ಗೆ ನಿಮಗೂ ಇವತ್ತು ಹೇಳಬೇಕಾಗಿಲ್ಲ, ಅದನ್ನ ಕೇಳ್ತಕ್ಕಂಥವ್ರು ಕೂಡ ಜನ ದಡ್ರೇನಲ್ಲ. ಅವರು ಎಂಥವರು, ಇವತ್ತು ನಮ್ಮ ಊರುಗಳಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ದಲಿತರನ್ನ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರೇನು ಜಮೀನು ಮಾಡ್ಕೊಂಡಿದ್ರು ಕೂಡ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ದಲಿತರದ್ದು ಇಲ್ಲ. ಈಗ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ರಿ. ಚೀಮಸಂದ್ರದಲ್ಲಿ ದಲಿತ ವ್ಯಕ್ತಿ ಮುನ್ರಾಜ್ ಅಂತಕ್ಕಂಥವ್ರದ್ದು ಭೂಮಿನ ಹಾಕೊಂಡ್ಬಿಟ್ಟಿದ್ದಾರೆ, ಅವ್ರ ಪ್ರಾಣ ಬೆದರಿಕೆ ಹಾಕ್ತಾರೆ. ಅವ್ರದ್ದೇನೋ ರಾಜ್ಯಪಾಲರು ನಮ್ಗೆ ಬೇಕಾದವರು ಹೈಕೋರ್ಟ್ ಜಡ್ಜೆ ನಮ್ಮವರು ಅಂತ ಬೆದರಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ನಾನೊಂದು ಸ್ಪಷ್ಟೀಕರಣ ಕೇಳ್ತೀನಿ ನಿಮ್ಮನ್ನ ಭಾಳ ಗೌರವಪೂರ್ವಕವಾಗಿ. ಯಾಕಂದ್ರೆ ನಿಮ್ಮಷ್ಟು ಭಾಷೆನ ಬಳಸ್ತಕ್ಕಂಥವ್ರು ನಾವೆಲ್ಲ ವಿದ್ಯಾವಂತ ರಾಜಕಾರಣಿಗಳು ನಾವು. ಯಾಕಂದ್ರೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮೊನ್ನೆ ತಾನೇ ಒಂದು ವೇದಿಕೆ ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ, ವರ್ತೂರ್ ಪ್ರಕಾಶ್ ಬಂದರೆ ಅವ್ರದ್ದೊಂದು ಪಟಾಲಂ ಇದೆ, ಅವನ ಬಂಕ್ ಮಂಜು, ಅವನ ಸೂಲು ರಾಂಜಿ, ಅವನ ಅರುಣ್ ಅಂತ ಹೇಳಿದ್ರಿ. ಪ್ರೋಟೋಕಾಲ್ ಪ್ರಕಾರ ನಾವು ಇದ್ದಂಥ ಪೋಸ್ಟ್ಗಳಿಗಾದ್ರೂ ವ್ಯಾಲ್ಯೂ ಕೊಡಬೇಕಾಗಿತ್ತು, ನೀವು ಗೌರವ ಕೊಡಬೇಕಾಗಿತ್ತು. ಆದರೆ ನಾವಿವತ್ತು ಹೇಳ್ತದ್ರಿ, ಡಾಕ್ಟರ್ ಅನಿಲ್ ಕುಮಾರ್ ಅವರೇ ನಿಮ್ಮದೇ ವೇದಿಕೆಗಳಲ್ಲಿ ಮಾನ್ಯ ಸುದರ್ಶನ್ ಸಾಹೇಬ್ ಹೇಳ್ತಾರೆ, ಕೊತ್ತೂರು ಮಂಜಣ್ಣ ಲಕ್ಷ್ಮೀಪುತ್ರನು ಡಾಕ್ಟರ್ ಅನಿಲ್ ಕುಮಾರ್ ತಂತ್ರಗಾರಿಕೆಯಲ್ಲಿ ಭಾಳ ಪ್ರವೀಣ್ ಅಂತ ಹೇಳಿದರು. ನಾವು ನಿಜ ಇದ್ದೀರಿ, ವರ್ತೂರ್ ಪ್ರಕಾಶನ್ ಜೊತೆ ಇದ್ದೀವಿ, ಅವ್ರ ಋಣ ನಾವು ಸಾಯೋವರೆಗೂ ಮರೆಯೋದಿಲ್ಲ, ಅವ್ರ ಜೊತೆನೇ ಇರ್ತೀವಿ. ಅವ್ರ ರಾಜಕೀಯ ಕ್ಷೇತ್ರದ ಬಿಟ್ಟು ನಾವು ರಾಜಕೀಯ ಕ್ಷೇತ್ರ ಬಿಟ್ಟು ಹೋಗ್ತೀರಿ. ತಾವು ಆಗಲ್ಲ. ಏನಿವತ್ತು ಹಿರಿಯ ರಾಜಕಾರಣಿಗಳಂತ KH ಮುನಿಯಪ್ಪನವರ ಜೊತೆ ಇದ್ದು ತಾವೊಂದು ಮಟ್ಟಕ್ಕೆ ಬಂದ ಮೇಲೆ KH ಮುನಿಯಪ್ಪ ಅವ್ರಿಗೆ ಯಾವ ರೀತಿ ಉಪಕಾರ ಮಾಡಿದಂತ ಜನಕ್ಕೆ ಗೊತ್ತಿದೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಭಾಳ ಮುತ್ಸದ್ದಿ ಆದಂಥ ರಮೇಶ್ ಕುಮಾರ್ ಸರ್ ಅವರಿಗೆ, ಸ್ವಾಮಿಗಳಿಗೆ ಯಾವ ರೀತಿ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದೆ ಅಂತ ಗೊತ್ತಿದೆ. ಬ್ಯಾಲಹಳ್ಳಿ ಗೋವಿಂದ ಗೌಡ್ರನ್ನ ಎಷ್ಟು ಮಾತ್ರ ಬಳಸ್ಕೊಂಡು ಪಾಪ ಅವ್ರಿಗೂ ಎಷ್ಟು ಉಪಕಾರ ಮಾಡಿದ್ರು ಅಂತ ಕೂಡ ಗೊತ್ತಿದೆ. ತಾವು ಅತ್ತ ತಂತ್ರಗಾರಿಕೆ ಮಾಡೋದ್ರಲ್ಲಿ ಯಾರು ನಿಮ್ಮನ್ನು ಬೆಳೆಸ್ತಾರ ಅವ್ರಿಗೆ ಉಪಕಾರ ಮಾಡೋದ್ರಲ್ಲಿ ಭಾಳ ಪ್ರವೀಣರು ನೀವು. ನೀವೆಲ್ಲ ರೀತಿಯಾದಂಥ ರಾಜಕಾರಣದಲ್ಲಿ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಈ ಕ್ಷೇತ್ರಕ್ಕೆ ಹೊಸಬರಿರ್ಬೋದು, ಆದರೆ ಏನು ಅವತ್ತು ಚುನಾವಣೆ ಪ್ರಚಾರದಲ್ಲಿ ಬೆಳೆಸ್ಕೊಂಡಂಥ ಕಾಂಗ್ರೆಸ್ಗೆ ದಲಿತ ಮುಖಂಡರುಗಳನ್ನ ಇವತ್ತು ಯಾವ ರೀತಿ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಟಿದ್ರಿ ಅನಿಲ್ ಕುಮಾರ್ ಅವರೇ. ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಣ್ಣು ಸೈಗಲ್ಲೇ ಮಾಡ್ತೀರಿ ನೀವು, ಯಾರು ವೇದಿಕೆ ಮೇಲೆ ಬರಬೇಕು, ಯಾರನ್ನ ಕೈ ಬಿಡಬೇಕು ಅಂತ. ಅಷ್ಟೊಂದು ರಾಜಕೀಯ ಪ್ರವೀಣರು ನೀವು. ಇವತ್ತು ವರ್ತೂರ್ ಪ್ರಕಾಶ್ ಅಣ್ಣವರು ಜಮೀನುಗಳ ಮಾರಿ ರಾಜಕಾರಣಕ್ಕೆ ಬಂದರು. ಅವ್ರ ಬಗ್ಗೆ ಹೇಳ್ತೀರಿ, ಮನೆ ಬಾಡಿ ಕಟ್ಟಿಲ್ಲ, ಆ ನೋಟಿಸ್ ನಂತಾಗಿದೆ ಅಂತೀರಿ. ನಾವು ಗೊತ್ತಿದ್ದು ಸುಮ್ಮನೆ ಇದ್ದೀವಿ. ಸುಪ್ರೀಂ ಕೋರ್ಟೇ ನಿಮ್ಮ ಮೇಲೆ ಕೊತ್ತೂರು ಮಂಜುನಾಥ್ ಬಗ್ಗೆ ಜಾತಿ ಪ್ರಮಾಣದ ಬಗ್ಗೆ ಕ್ರಮ ವಹಿಸಿ ಅಂತ ಹೇಳಿದ್ರು ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ಹೈಕೋರ್ಟ್ ಹೇಳಿದ್ಮೇಲೆ ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೆ ನಮಗಿರೋದು ಅಷ್ಟೇ ವ್ಯತ್ಯಾಸ. ಬಾಡಿಗೆ ಮನೆ ನಿನ್ನ ನೋಟಿಸ್ ತೋರಿಸಿ ಪ್ರಚಾರದಾಗ ಅಂದರೆ ಸುಪ್ರೀಂ ಕೋರ್ಟಲ್ಲಿ ನಿನ್ನ ಮ್ಯಾಗೆ ಎಗನಿಸ್ಟ್ ಆಗಿ ಆರ್ಡರ್ ಆಗಿ ನಿನ್ನ ಶಿಕ್ಷೆ ಆಗಬೇಕು, ಜಾತಿ ನಮ್ಮ ಪ್ರಮಾಣ ಪತ್ರ ಮೋಸ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಸುಮ್ಮನೆ ಇರ್ತಕ್ಕಂಥವರು ನಾವು ಗೌರವಂತ ವ್ಯಕ್ತಿಗಳ ನೀವು. ವೈಯಕ್ತಿಕ ವಿಚಾರಗಳು ರಾಜಕೀಯದಲ್ಲಿ ಬರಬೇಕಾ? ವೈಯಕ್ತಿಕ ಟೀಕೆಗಳು ಬರಬೇಕಾ? ವರ್ತೂರ್ ಪ್ರಕಾಶನವರು 10 ವರ್ಷ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ರಿಗೂ ಗೊತ್ತಿದೆ. ಮತ್ತೆ ಈ ಚೀಮಸಂದ್ರದ ವಿಚಾರಕ್ಕೆ ಬಂದಾಗ ಯಾವುದೇ ಇದುವರೆಗೂ 10 ವರ್ಷಗಳಿಂದ CS ವೆಂಕಟೇಶಣ್ಣವರು ಒಂದು ಸಣ್ಣ ಮಟ್ಟದ ತೊಂದರೆ ಕೂಡ ದಲಿತರು ಕೊಟ್ಟಿಲ್ಲ. ನೀವತ್ತು ಹಣ ಕೊಟ್ಬಿಟ್ಟು ಯಾರನ್ನೋ ವಿಡಿಯೋ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಮಾಧ್ಯಮದವ್ರಿಗೆಲ್ಲ ಒಂದು ಕಾಸು ಕೊಟ್ಟು ಅದನ್ನು ಪ್ರಚಾರಕ್ಕೆ ಬಳಸ್ಕೊಡ್ತೀವಿ ಅಂತಂದರೆ ಈಗ ಅನಿಸ್ತಾ ಇದೆ ಸ್ಪಷ್ಟವಾಗಿ ನೀವು ಕ್ಯಾಲೂರು ಸುಳ್ತೇನಹಳ್ಳಿನೇ ಅಲ್ಲ, ಇಡೀ ವೇಮಗಲ್ ಪಟ್ಟಣ ಪಂಚಾಯತಿ ಕ್ಷೇತ್ರಗಳಲ್ಲಿ ನೀವು ಒಂದು ಸೀಟು ಗೆಲ್ಲಕ್ಕಾಗಲ್ಲ, ಚಡಪಡಿಸ್ತಾ ಇದ್ದೀರಿ. ಏನೋ ಮೊನ್ನೆ MLAದು ಲಾಟ್ರಿ ಗೆದ್ದಂಗೆ ಇದು ಆಗ್ಬಿಡ್ತದೆ ಅಂದ್ಕೊಂಡ್ರಿ. ಕಷ್ಟ ಇದೆ.
ಅದಕ್ಕೆ ಏನೇನೋ ತಂತ್ರಗಾರಿಕೆಗಳು ಮಾಡಕ್ಕೆ ಹೋಗ್ತಾ ಇದ್ರಿ. ನಿಮಗೆ ಭಯ ಬಂದಿದೆ, ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ನೀವು ಸೋಲ್ತೀರಿ ಅಂತ ಬಂದಿದೆ. 17ನೇ ತಾರೀಕು ಚುನಾವಣೆ ನಡೀತದೆ, 20ನೇ ತಾರೀಕು ಫಲಿತಾಂಶ ಬರ್ತದೆ. ಫಲಿತಾಂಶ ಬಂದ ನಂತರ ನಾವು ನಿಮ್ಮ ಬಗ್ಗೆ ಮಾತಾಡೋದಿದೆ. ನಾವು 4 ವರ್ಷಗಳಿಂದ ಬಂದಿಲ್ಲ. ನಾನಾಗಲಿ, ಬಂಕ್ ಮಂಜಣ್ಣ ಆಗಲಿ, ಅರುಣ್ ಪ್ರಸಾದ್ ಆಗಲಿ, ವೆಂಕಟೇಶ್ ಗೌಡ್ರಾಗಲಿ, ಬಂಕ್ ಮಂಜಣ್ಣ ಇದು CS ವೆಂಕಟೇಶಣ್ಣ ಆಗಲಿ, ನಾವು ವರ್ತೂರ್ ಪ್ರಕಾಶನ ಮಕ್ಕಳಿದ್ದಾಗೆ, ಅವ್ರ ಕುಟುಂಬ ಇದ್ದಾಗೆ ನಾವು. ನೀವೆಲ್ಲ ಏನೆಲ್ಲ ಅಪಪ್ರಚಾರಕ್ಕೆ ಬಂದಾಗ ಕೂಡ ನಾವು ಬಂದಿಲ್ಲ. ಆಮೇಲೆ 2018ರಲ್ಲಿ ಯಾರೋ ಒಬ್ಬ ಮಹಿಳೆಗೆ ಬುರ್ಕ ಹಾಕಿಬಿಟ್ಟು ನಮ್ಮ ವರ್ತೂರ್ ಪ್ರಕಾಶನ ವಿರುದ್ಧವಾಗಿ ಒಂದು ಪ್ರಚಾರಕ್ಕೆ ಬಿಟ್ರಿ. ಅದು ಪಾಪ ಅಲ್ಪಸಂಖ್ಯಾತ ಹೆಣ್ಣು ಮಗಳು, ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡುತ್ತಾನೆ ನೀವು. ಈ ತಂತ್ರಗಳಕ್ಕೆಲ್ಲ ಈ ಮೇಷ್ಟ್ರು ಯಾರು, ಪ್ರಿನ್ಸಿಪಾಲ್ ಯಾರು ಅಂತ ಈಗಾಗಲೇ ಜನ ಗೊತ್ತಾಗ್ಬಿಟ್ಟಿದೆ. ಅದೇ ನಮ್ಮ MLC ಡಾಕ್ಟರ್ ಅನಿಲ್ ಕುಮಾರ್ ಸರ್ ಅವರು. ಇನ್ನೆಷ್ಟು ತಂತ್ರಗಳು ಮಾಡಿ ಇನ್ನೆಷ್ಟು ಮಾಡಬೇಕಂತಿದೆಯೋ ನಮ್ಗೆ ಗೊತ್ತಿಲ್ಲ. ಒಟ್ಟಾಗಿ ನಿಮ್ಗೆ ರೆಸ್ಪೆಕ್ಟಾಗಿ ಮಾತಾಡ್ತಾ ಇದ್ದೀವಿ. ನಾವು ಹೋರಾಟಗಳಿಂದ ಬಂದವರು, ದಲಿತ ಸಂಘಟನೆಗಳ ಬಂದಿರೋದು, ಲಾಯರ್ ಕೆಲಸ ಮಾಡ್ಕೊಂಡು ಬಂದಿರೋದು. ನಮಗೂ 2ನೇ ಮಕ್ಕಳು ಇರ್ತದೆ. ಅದು ತೋರಿಸುವಂಥ ಅನಿವಾರ್ಯತೆಯನ್ನು ತಂದು ಕೊಡ್ಬೇಡ ಅನಿಲ್ ಕುಮಾರಣ್ಣ. ಇದು ಲಾಸ್ಟ್ ಮಾಡೋದು. ನಮ್ಮ ಬಗ್ಗೆ ಮಾತಾಡೋದಾಗಲಿ, ಚುನಾವಣೆ ಮಾಡು, ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ, ಜನಾದೇಶ ನಿಮಗೆ ಬರಲಿ, ನಮಗೆ ಬರಲಿ. ವೈಯಕ್ತಿಕ ಟೀಕೆಗಳಿಗೆ ಬಂದರೆ ನಾವು 20ನೇ ತಾರೀಕು ಮೇಲೆ ಬೀದಿಗೆ ಇಳಿಬೇಕಾಗ್ತದ, ಭಾಳ ಅನುಭವಿಸ್ಬೇಕಾಗ್ತದ. ನೀವು ಏನಿವತ್ತು ಚುನಾವಣೆ ನಡೀತಾ ಇದೆ, ಚುನಾವಣೆ ನಡೀಲಿ. ನಿಮ್ಮದೇನು ಸಾಧನೆಗಳಿದೆ ಅಂತೇಳಿ, ನಮ್ಮದೇನು ನಮ್ಮ ವರ್ತೂರ್ ಪ್ರಕಾಶನದ ಏನಿದೆ ಅಂತೇಳಿ ನಾವು ಹೇಳ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ವೈಯಕ್ತಿಕ ಟೀಕೆ ಇದೇ ಲಾಸ್ಟ್ ಆಗ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.